ಈಗ ತಾವು ಹೇಳಿದ ವಿಚಾರಕ್ಕೆ ಪೂರಕವಾಗಿ ಇಲ್ಲಿ ಏನು ಜಲ್ಲಿಕಟ್ಟಿಗೆ ನಿಷೇಧ ಆಯ್ತು 2008ರಲ್ಲಿ ನಿಷೇಧ ಆಯ್ತು, ಆಗ ಜಲ್ಲಿಕಟ್ಟಿನಲ್ಲಿ ಹಿಂಸೆ ಇತ್ತು ಅನ್ನೋದು ಅದಕ್ಕೆ ಪೂರಕ ದಾಖಲೆಗಳು ಕೂಡ ಇತ್ತು. ಜಲ್ಲಿಕಟ್ಟಿನಿಂದ ಎಷ್ಟು ಸಾವು ನೋವುಗಳು ಆಗಿದೆ ಅನ್ನುವಂತ ವಿಚಾರ ದಾಖಲೆಗಳು ಕೂಡ ಇತ್ತು. ಈಗ ಕಂಬಳಕ್ಕೆ ಆ ಜಲ್ಲಿಕಟ್ಟು ಮತ್ತು ಕಂಬಳಕ್ಕೆ ನಾವು ಏನು ಅದನ್ನ ಜೋಡಿಸಿ ಹೇಳ್ತೀವಿ, ಇಲ್ಲಿ ನಾವು ಹೇಳುವಂತದ್ದು ಏನಂತ ಹೇಳಿದ್ರೆ, ನಾವು ಮಾಡದೇ ಇರೋ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅನ್ನೋದು. ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು ಬೇರೆ, ಹಿಂಸೆ ಇಲ್ಲ ಅಂತ ನಾವು ಏನು ಅದಕ್ಕೆ ನಿರೂಪಣೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಕಳೆದ ಈ ಆದೇಶದಲ್ಲಿ ಕಂಬಳದಲ್ಲಿ ಅನಾವಶ್ಯಕವಾಗಿ ಕೋಣಗಳಿಗೆ ಹಿಂಸೆ ಕೊಡ್ತಾ ಇರೋದಕ್ಕೆ ಪಶುಸಂಗೋಪನಾ ಇಲಾಖೆಯಿಂದ 6 ಜನ ಅದರ ಏನು ಅದ್ರ ಯಾರ ನಾಯಕರಿದ್ದಾರೆ ಅವ್ರನ್ನ ಇದನ್ನ ವೀಕ್ಷಣೆ ಮಾಡ್ಬೇಕು ಅನ್ನುವಂಥದ್ದು ಒಂದಿತ್ತು. ಅವ್ರು ಬಂದ್ರು. ಜೊತೆನಲ್ಲಿ ಒಂದು ತಾಲೂಕು ತಹಸೀಲ್ದಾರ್, ಆ ಕಂಬಳ ನಡೆಯುವಂತ ತಾಲೂಕಿನ ಸಂಬಂಧಪಟ್ಟ ತಹಸೀಲ್ದಾರರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆ ಕಂಬಳವನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಹಿಂಸೆ ನಡೀತೆ ಅನ್ನುವಂಥದ್ದನ್ನ ನಮಗೆ ಮಾಹಿತಿ ಕೊಡ್ಬೇಕು ಅನ್ನುವಂಥ ವಿಚಾರ ಕೂಡ ಕೋರ್ಟ್ ನಲ್ಲಿ ಅವತ್ತು ಆಯ್ತು. ಕಳೆದ ವರ್ಷ 2015-16ರಲ್ಲಿ ಇಷ್ಟು ಕಂಬಳಗಳು ನಡೆದಿವೆ. ಸೊ ಅಲ್ಲಿ ಎಲ್ಲೂ ಕೂಡ ಹಿಂಸೆ ನಡೆದಿಲ್ಲ ಅನ್ನುವಂತ ಒಂದು ರಿಪೋರ್ಟ್ ಏನಿದೆ ಅದು ಸರ್ಕಾರಕ್ಕೆ ಮುಟ್ಟಿಸುವಂತ, ನ್ಯಾಯಾಲಯಕ್ಕೆ ಮುಟ್ಟಿಸುವಂತ ಕಾರ್ಯಕ್ರಮ ಕೂಡ ಆಗಿದೆ. ಇಷ್ಟಾದ್ಮೇಲೂ ಈಗ ಕರಾವಳಿ ಜಿಲ್ಲೆಯ ಜನ ತಮಿಳುನಾಡಿನ ಈ ಜಲ್ಲಿಕಟ್ಟಿನ ಹಾಗೆ ಯಾಕೆ ಹೇಳುವುದಿಲ್ಲ ಅಂತ ತಮ್ಮ ಪ್ರಶ್ನೆ. ನಾನು ಹೇಳ್ತಾ ಇರೋದು, ನಂದು ಒಂದೇ ಪ್ರಶ್ನೆ, ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇರುವಂತ ವಿಚಾರಕ್ಕೆ ನಾವು ಯಾಕೆ ಶಿಕ್ಷೆ ಅನುಭವಿಸಬೇಕು ಅನ್ನುವಂಥದ್ದು ಮನವರಿಕೆ ಆಗ್ಬೇಕು ಅಂತ ಒಂದು. ಇನ್ನು ಒಂದು, ಕಂಬಳ ಅನ್ನೋದು ಇಲ್ಲಿ ಬರೇ ಮನೋರಂಜನಾ ಕ್ರೀಡೆ ಅನ್ನೋದಕ್ಕಿಂತಲೂ ಮನೋರಂಜನಾ ಕ್ರೀಡೆ ಅಲ್ವೇ ಅಲ್ಲ, ಅದು ಇಲ್ಲಿ ಆರಾಧನೆಯ ಮುಖಾಂತರ ನಡೆಯುವಂತ ವಿಚಾರಗಳು. ಇಲ್ಲಿ ಒಂದು ತಾವು ಗಮನಿಸಬೇಕು, ನಿಮಗೆ ಮುಖ್ಯವಾಗಿ ಹೇಳ್ತೇನೆ, ಮೂಲ್ಕಿ ಕಂಬಳ ಇರ್ಬೋದು, ಕಟ್ಪಾಡಿ ಕಂಬಳ ಇರ್ಬೋದು, ಶಿರುವ ನಡಿಬೆಟ್ಟು ಕಂಬಳ ಇರ್ಬೋದು, ಆಯ್ಕಳ ಕಂಬಳ ಇರ್ಬೋದು, ಇಲ್ಲಿ ಪ್ರತಿ ಸರ್ತಿನೂ ಕೂಡ ದೈವ ಅನ್ನುವಂತ ನಾವು ಏನು ಆರಾಧನೆ ತುಳುನಾಡಿನಲ್ಲಿ ಮಾಡ್ತೇವೆ, ಆ ದೈವ ಆರಾಧನೆ ಒಂದಿಗೆ ಆ ದೈವ ಏನಿದೆ ಆ ಕಂಬಳದ ಏನು ನಾವು ಟ್ರ್ಯಾಕ್ ಮಾಡಿರ್ತೀವಿ, ಆ ಕಂಬಳದ ಗದ್ದೆಯ ಸುತ್ತ ದೈವ ಬರಬೇಕು. ಆಮೇಲೆ ಆ ಮನೆಯ ಆ ದೈವ ಆರಾಧನೆ ಮಾಡುವಂತ ಮುಖ್ಯಸ್ಥರ ಮನೆಯಿಂದ ಕೋಣಗಳು ಗದ್ದೆಗೆ ಇಳಿಬೇಕು. ಇನ್ನು ಮೂಲ್ಕಿಯನ್ನು ನೀವು ತಗೊಂಡ್ರೆ ಅಲ್ಲಿ ಏನು ಮೂಲ್ಕಿ ಅರಸರು ಇದ್ದಾರೆ, ಕಂಬಳ ಪ್ರಾರಂಭ ಆದ ನಂತರ ಕಂಬಳ ಮುಗಿಯುವಲ್ಲಿ ಅವರಿಗೆ ಕಂಬಳ ನೋಡಬಾರ್ದು. ಒಂದು ಕಂಬಳದ ಈ ಮೂಲ್ಕಿ ಅರಸರು ಇದ್ದಾರೆ, ಮೂಲ್ಕಿ ಸೀಮೆ ಅರಸರು, ಅಲ್ಲಿ ಸಂಪ್ರದಾಯ ಏನು ಅಂತ ಹೇಳಿದ್ರೆ ಕಂಬಳ ಅಲ್ಲಿ ಆಗ್ಲೇಬೇಕು, ದೈವ ಆರಾಧನೆ ಒಂದೇ ಆಗ್ಬೇಕು. ಆದ್ರೆ ಆ ಅರಸರು ಕಂಬಳ ನೋಡುವಂತಿಲ್ಲ. ಕಂಬಳ ಪ್ರಾರಂಭ ಆದ್ನಿಂದ ಕಂಬಳ ಮುಗಿಯುವಲ್ಲಿವರೆಗೆ ಅವರು ಒಂದು ತೊಟ್ಟು ನೀರು ಮುಟ್ಟುವಾಗಿಲ್ಲ. ಅಲ್ಲಿ ಆ ಪರಂಪರೆ ನಡ್ಕೊಂಡು ಬಂದಿದೆ, ಹಿಂದಿನ ಅನಾಕಾನವಾಗಿ ನಡ್ಕೊಂಡು ಬಂದಂತ ಒಂದು ಪರಂಪರೆ ಅದು. ಅದು ಕ್ರಮ ಈಗ ಕೂಡ ಅದು ನಡೀತಾ ಇದೆ. ಮತ್ತೆ ತಾವೊಂದು ಗಮನಿಸಬೇಕು, ಈಗಿನ ಆಧುನಿಕ ಕಂಬಳದಲ್ಲಿ ಏನು ಮೆಡಲ್ ಕೊಡ್ತೀವಿ ನಾವು, ಆದ್ರೆ ಅಲ್ಲಿ ಕೊಡುವಂತದ್ದು 2 ಲಿಂಬೆ ಹುಳಿ, ವೀಳ್ಯದೆಲೆ, ಅಡಕೆ, ಇಷ್ಟು ಬಿಟ್ರೆ ಅಲ್ಲಿ ಬೇರೆ ವಿಜೇತ ಕೋಣಗಳಿಗೆ ಬೇರೆ ಬಹುಮಾನ ಕೊಡುವಂತ ಪರಿಪಾಠ ಅಲ್ಲಿ ಇಲ್ಲ. ಇವತ್ತು ಕೂಡ ಅದು ನಡೀತಾ ಇದೆ. ಇಲ್ಲಿ ನೀವು ನಂಬಲಿಕ್ಕಿಲ್ಲ, ಅಲ್ಲಿ 150ರಿಂದ 200 ಜೊತೆ ಕೋಣಗಳು ಭಾಗವಹಿಸಿದೆ. ಮತ್ತೆ ಅಲ್ಲಿ ಮೂಲ್ಕಿಯಲ್ಲಿ ತಾವು ಯಾರಾದ್ರೂ ಈಗ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೇನೆ, ಆ ಮೂಲ್ಕಿ ಕಂಬಳದ ಏನು ಆ ಪರಿಸರ ನೋಡ್ಬೇಕು. ಅಲ್ಲಿ ರೈತನ ಉಳುಮೆಗೆ ಸಂಬಂಧಪಟ್ಟ ನೇಗಿಲು ನೊಗದಿಂದ ಹಿಡಿದು ಅತ್ತ ಭತ್ತ ಅಕ್ಕಿ ಇದನ್ನ ಮಾಪನ ಮಾಡುವಂತ ಕಳಸೆ, ಇನ್ನು ರೈತ ಉಪಯೋಗ ಮಾಡುವಂತ ಎಲ್ಲ ಕೃಷಿ ಸಂಬಂಧಪಟ್ಟ ಸಲಕರಣೆಗಳನ್ನ ಅಲ್ಲಿ ಜಾತ್ರೆ ಇರುವ ಸಂದರ್ಭದಲ್ಲಿ ಮಾರ್ಲಿಕ್ಕೆ ಇಡ್ತಾರೆ. ಅಲ್ಲಿ ಖರೀದಿ ಮಾಡೋ ರೀತಿ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಒಂದು ವ್ಯವಸ್ಥೆ ಅಂತ ಹೇಳಿ ಅಲ್ಲಿ ನಮ್ಮಲ್ಲಿ ನಿಜವಾಗಿ ನಾವು ಎಲ್ಲ ಇಡೀ ಜಿಲ್ಲೆನಲ್ಲಿ ಎಷ್ಟು ಕಂಬಳ ಕೋಣಗಳು ಇರ್ತವೆ ಅಂತ ಹೇಳಿದ್ರೆ 300ರಿಂದ 400 ಜೊತೆ ಕೋಣಗಳಿದಾವೆ. ಆದ್ರೆ ಪರಿಸರಕ್ಕೆ ಸರಿಯಾಗಿ ಅವರು ಆ ಕಂಬಳದಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಕಾರ್ಯಕ್ರಮ ಮಾಡ್ತಾರೆ. ಈಗ ಉಡುಪಿ ಸೈಡ್ ಅಲ್ಲಿ ಕಂಬಳ ಆದ್ರೆ ಅಲ್ಲಿ ಒಂದು 400 ಜೊತೆ ಕೋಣಗಳು ಇದ್ರು ಕೂಡ ಅಲ್ಲಿ ಬರುವವರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರುವವರು 200 ಜೊತೆ ಕೋಣಗಳು ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಹತ್ತಿರದ ಒಂದು ಕಂಬಳಕ್ಕೆ ತಮ್ಮ ಕೋಣಗಳನ್ನ ಓಡಿಸಿ ಮನೋರಂಜನೆ ಪಡ್ಲಿಕ್ಕೆ, ಇದು ಮನೋರಂಜನೆ ಪಡುವಂತ ವಿಚಾರ ಅಲ್ಲ, ಅಲ್ಲಿ ಹೋಗಿ ಭಾಗವಹಿಸಬೇಕು ಅನ್ನೋದು ಅವರ ಮುಖ್ಯ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಈಗ ಆ ಕಂಬಳ ಓಡಿಸುವಂತ ಏನು 6 ಪ್ಯಾಕ್ ಅಂತ ಜಗ್ಗೇಶ್ ಅವರು ಹೇಳಿದ್ರಲ್ಲ, ನಾನ್ ನಿಮಗೆ ನಿಜವಾಗಿ ಅದರ ಒಂದು ಚಿತ್ರಣ ಕೊಡ್ಬೇಕಿದ್ರೆ, ಕಂಬಳ ಓಡಿಸುವಂತ ಯಾವ ಯುವಕ ಇದ್ದಾನೆ ಅವನು ಕಾಲಿಗೆ ಚಪ್ಪಲಿ ಹಾಕುವಾಗಿಲ್ಲ. ಯಾಕೆ? ಚಪ್ಪಲಿ ಹಾಕಿದ್ರೆ ಕಾಲ್ನಾಡಿ ಎಲ್ಲಾದ್ರೂ ಸ್ಮೂತ್ ಆಗಿ ಏನಾದ್ರು ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಗೆ ಚಪ್ಪಲಿ ಇಲ್ಲದೆ ವರ್ಷ ಪೂರ್ತಿ ನಡೆದು ಅವ ಅದಕ್ಕೆ ತಯಾರಾಗಿರ್ತಾನೆ, ಪೂರ್ವ ತಯಾರಿ. ಈಗ ಉಸೇನ್ ಬೋಲ್ಟ್ 9.6 ಅಲ್ಲಿ ಓಡಿದ್ರೆ ಅವನು ಸ್ಪೈಕ್ ಹಾಕೊಂಡು ಓಡ್ತಾನೆ, ಒಂದು ಗ್ರಿಪ್ ಇದೆ. ಇಲ್ಲಿ ಕೆಸರಲ್ಲಿ ಓಡಬೇಕು,
ಮತ್ತೆ ಮರಳು ಮಿಶ್ರಿತ ಮಣ್ಣಲ್ಲಿ ಓಡಬೇಕು. ಅಲ್ಲಿ ಕಾಲಿಗೆ ಏನಾದ್ರು ಕಾಲಿನ ಅಡಿ ಏನು ಅದು ಸ್ಮೂತ್ ಇರಬಾರ್ದು ಅನ್ನೋದು ದೃಷ್ಟಿಯಿಂದ ಚಪ್ಪಲ್ ಕೂಡ ಹಾಕದೆ ಪ್ರಾಕ್ಟೀಸ್ ಮಾಡ್ತಾರೆ. ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಈ ಎಲ್ಲಾ ವಿಚಾರಗಳು ಕೂಡ ನಮ್ಮ ಕಂಬಳಕ್ಕೆ ಅಂತ ಬಂದಾಗ ಎಲ್ಲಾ ವಿಚಾರಗಳು ಕೂಡ ಒಂದು ಆರಾಧನೆಯ ಕ್ರಮದಲ್ಲಿ ಇದೆ. ಇವತ್ತು ಒಂದು ಜೊತೆ ಕೋಣ ಮನೆಯಿಂದ ಹೊಡೆಸಬೇಕಾದ್ರೆ ಮನೆಯ ಮೂಲ ದೇವರಿಗೆ ಎಲ್ಲ ನಮಸ್ಕಾರ ಮಾಡಿಸಿ ಆ ಕೋಣಗಳನ್ನು ಕೂಡ ಇವತ್ತು ಎಲ್ಲ ಆ ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೊರಟು ಅಲ್ಲಿಂದ ಆರಾಧನೆ ಮಾಡ್ಕೊಂಡು, ಅದು ಬರೇ ಬಹುಮಾನಕ್ಕೋಸ್ಕರ ಹೋಗುವಂತ ವಿಚಾರ ಅಲ್ಲ. ಅಲ್ಲಿ ಭಾಗವಹಿಸ್ಬೇಕು. ತಮ್ಮ ನೆನಪಿಗೆ ಒಂದು ಹೇಳ್ತೇನೆ, ಪುತ್ತೂರಿನಲ್ಲಿ ಒಂದ್ಸಲ ಮುತ್ತಪ್ರಯ್ಯ ಅವರು ಒಂದು ಕಂಬಳ ಆಯೋಜನೆ ಮಾಡಿದ್ರು. ಅವರ ಮನಸ್ಸಲ್ಲಿ ಏನಂತ ಅಂತ ಹೇಳಿದ್ರೆ, ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಕೋಣಗಳು ನಮ್ಮ ಕಂಬಳಕ್ಕೆ ಬರಬೇಕು, ಏನ್ ಮಾಡಬೇಕು ಅಂತ. ಆಗ ಕಂಬಳದ ಕೋಣಗಳಿಗೆ ಹುರುಳಿ ಕೊಡುವಂತ ಒಂದು ಕಾರ್ಯಕ್ರಮ ಮಾಡಿ ಸ್ವಾಮಿ, ಬಂದವರಿಗೆ ಟೆಂಪೋ ಚಾರ್ಜ್ ಕೊಡುವಂತ ಒಂದು ಕಾರ್ಯಕ್ರಮ ಮಾಡಿ ಜಿಲ್ಲೆ ಎಲ್ಲಾ ಕಂಬಳ ಏನು ಕೋಣಗಳ ಯಜಮಾನರಿದ್ದಾರೆ ಬರ್ತಾರೆ ಅನ್ನುವಂತ ಮಾತನ್ನು ಅವ್ರಿಗೆ ಕೊಟ್ಟಿದ್ವಿ. ಆ ಕ್ರಮದಲ್ಲಿ ಎಲ್ಲ ಅನ್ಬೀಟನ್ ರೆಕಾರ್ಡ್ ಅದು. ಇನ್ನು ಯಾರು ಅಷ್ಟು ಕೋಣಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯನೂ ಇಲ್ಲ, ಅಷ್ಟು ಕೋಣಗಳು ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಆ ಕ್ರಮದಲ್ಲಿ ಕಂಬಳ ಆಗಿದೆ. ಯಾಕೆ? ಪುತ್ತೂರು ಮಹಾಲಿಂಗೇಶ್ವರ ದೇವರ ಎದುರಿನಲ್ಲಿ ನಡೆಯುವಂತ ಒಂದು ಕಂಬಳ, ಕಣ್ಣ ಎದುರಿನಲ್ಲಿ ಆ ದೇವರು ನೋಡ್ತಾನೆ ಅನ್ನೋದಕ್ಕೆ ನಾವು ಪುತ್ತೂರಿಗೆ ಹೋಗ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಕಂಬಳದ ಕೋಣಗಳ ಯಜಮಾನರು ಬರ್ತಾರೆ. ನೀವು ನಂಬುದಿಲ್ಲ, ನಾವು ತಮಾಷೆಗೆ ಹೇಳ್ತೇವೆ, ಯಾವುದೇ ಒಂದು ಚಪ್ಪಡಿ ಕಲ್ಲು ಹಾಕಿದ್ರೆ ಅಲ್ಲಿ ನಮಸ್ಕಾರ ಮಾಡಿದ್ದಾರೆ, ಏನೋ ದೈವದ ಇರ್ಬೋದು ಅಂತ. ಇಲ್ಲಿ ಏನು ಈಗ ಏನಾಗಿದೆ ಅನ್ನೋದಕ್ಕಿಂತ ಇಲ್ಲಿ ಇರುವಂತ ಮಾನಸಿಕವಾಗಿ ಆ ಕೋಣಗಳ ಯಜಮಾನರಿಗೆ ಇರುವಂತ ಒಂದು ದೈವಾರಾಧನೆ ಅಥವಾ ದೇವತಾರಾಧನೆ ಒಂದು ಕ್ರಮ ಇವತ್ತು ಕೂಡ ನಡ್ಕೊಂಡು ಬಂದಿದೆ. ಇವತ್ತು ಇದು ಎಲ್ಲ ಹೇಳ್ತಾರೆ ಶ್ರೀಮಂತರ ಕ್ರೀಡೆ, ಶ್ರೀಮಂತರೇ ನಡೆಸುವಂತಹದ್ದು ಅಂತ. ಇಲ್ಲಿ ಈಗ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ಕಾಳು ಪಾಣರ್ ಅಂತ ಒಬ್ಬರು ಇದ್ದಾರೆ, ದೈವಕ್ಕೆ ಕೋಲ ಕಟ್ಟುವಂತ ಒಬ್ಬ ಮನುಷ್ಯ, ಅವ್ರ ಹತ್ರ ಕೂಡ ಓಡಿಸುವ ಕೋಣ ಇದೆ.